ಸೈರಿಸರು ಬಾಣಸದ ಭವನದ ನಾರಿಯರು, ಬಾಣಸದ ಭವನದ ನಾರಿಯರು ದುರ್ಜನರು, ಖುಲ್ಲ ಕುಠಾರರು, ಇವರು ಅರಮನೆಯ ನಾಯಿಗಳು. ನಾವು ದೇಶಿಗರು, ಭಾರವಿದು ಕೆಲರು ಅರಿಯದಂತಿರೇ, ನಾರಿನಿ ಹೇಳು ಎನ್ನುತ್ತ ದುಗುಡವು ಇದಾರದ ಸಂದಾಯಿತು ಎನ್ನಲು. ಇಂತೆಂಗಳಿಂದು ಮುಖಿ ದ್ರೌಪದಿ ನೇರವಾಗಿ ಭೀಮನ ಬಳಿಗೆ ಬಂದಿದ್ದಾಳೆ. ಭೀಮನ ಬಳಿಗೆ ಬರೋದಕ್ಕಿಂತ ಮೊದಲು ಅವಳು ಆಲೋಚನೆಯನ್ನು ಮಾಡಿದ್ದಾಳೆ. ನಾಣ್ಯಕರ್ತ ಋತೆ ಭೀಮಾತ್ ಮಮ ಅದ್ಯ ಮಾನಸಃ ಪ್ರಿಯಂ. ಈ ಸಮಯದಲ್ಲಿ ಭೀಮನನ್ನು ಬಿಟ್ಟು ಬೇರೆ ಯಾರೂ ಕೂಡ ನನ್ನ ಮನಸ್ಸಿನ ಆಶಯವನ್ನು ಪೂರೈಸಿಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ನನ್ನ ಉಳಿದ 4 ಪತಿಯರು ಯಾರಿದ್ದಾರೋ ಅವರಿಗಿಂತ ಭೀಮನನ್ನೇ ನಾನು ಶರಣು ಹೊಂದುವುದು ಅದು ಎಷ್ಟಕ್ಕೂ ಸೂಕ್ತ ಅನ್ನುವುದನ್ನು ಭಾವಿಸಿಕೊಂಡು ನೇರವಾಗಿ ದ್ರೌಪದಿ ಭೀಮನ ಬಳಿಗೆ ಬಂದು ಭೀಮನನ್ನು ಎಬ್ಬಿಸಿ ಮಾತನಾಡೋದಕ್ಕೆ ಪ್ರಾರಂಭ ಮಾಡಿದ್ದಾಳೆ. ಭೀಮ ಏನು ಹೇಳ್ತಾನೆ, ದ್ರೌಪದಿ, ಸೈರಿಸರು ಬಾಣಸದ ಭವನದ ನಾರಿಯರು. ದ್ರೌಪದಿ, ನೀನು ಯಾವ ವೇಳೆಯಲ್ಲಿ ಬಂದಿದ್ದೀಯಾ? ಈ ವೇಳೆಯಲ್ಲಿ ನೀನು ಬಂದಿದ್ದೀಯಾ? ಬಂದ ಈ ಸಂದರ್ಭದಲ್ಲಿ ಅಕಸ್ಮಾತ್ತಾಗಿ ಈ ಅರಮನೆಯ ಅಡುಗೆಯ ಶಾಲೆ ಇರತಕ್ಕಂತಹ ಹೆಂಗಸರು ಯಾರಾದರೂ ನೋಡಿದರೆ ಅವರು ಸೈರಿಸ್ತಾರೆಯೇ? ಖಂಡಿತವಾಗಿಯೂ ಕೂಡ ಅವರು ಸೈರಿಸೋದಿಲ್ಲ. ಅಷ್ಟು ಮಾತ್ರವಲ್ಲ, ಅವರು ಎಂಥವರು ಅಂತಂದರೆ ಅದಕ್ಕೆ ಒಂದು 3 ವಿಶೇಷಣಗಳನ್ನು ಹೇಳ್ತಾನೆ. ನಾರಿಯರು, ಇವರು ದುರ್ಜನರು, ಖುಲ್ಲ ಕುಠಾರರು, ಇವರು ಅರಮನೆಯ ನಾಯಿಗಳು, ಇವರು ಅತ್ಯಂತ ದುಷ್ಟ ಬುದ್ಧಿಯ ಜನರು, ಅತ್ಯಂತ ಕ್ರೂರಿಗಳು ಕೂಡ ಹೌದು. ಅಷ್ಟು ಮಾತ್ರವಲ್ಲ, ಅರಮನೆಯ ನಾಯಿಗಳು ಅಂತ ಅಂದರೆ ಅರಮನೆಯವರು ಏನನ್ನ ಅವರಿಗೆ ಹಾಕ್ತಾರೋ ಅಷ್ಟನ್ನು ಮಾತ್ರ ತಿಂದು ಉಂಡುಕೊಂಡು ಅಲ್ಲೇ ಇರತಕ್ಕಂಥವರು, ಅದಕ್ಕಿಂತ ಮಿಗಿಲಾದಂತಹ ಚಿಂತನೆಗಳು ಅವರನ್ನು ಮಾಡತಕ್ಕಂಥವರಲ್ಲ. ಆದರೆ ನಾವೆಂಥವರು? ನಾವು ದೇಶಿಗರು, ನಾವು ಪರದೇಶದವರು, ನಾವು ಹೊರಗಿನವರು. ಹಾಗಾಗಿ ಹೊರಗಿನವರಾಗಿರ್ತಕ್ಕಂತಹ ನಾವುಗಳು ಇಲ್ಲಿ ಇವರು ನಮ್ಮವರು ಎನ್ನತಕ್ಕಂತಹ ಭಾವನೆಯನ್ನು ಖಂಡಿತವಾಗಿಯೂ ಕೂಡ ವ್ಯಕ್ತಪಡಿಸೋದಕ್ಕೆ ಸಾಧ್ಯ ಆಗೋದೇ ಇಲ್ಲ. ಈ ಕಾರಣಕ್ಕಾಗಿ ಭೀಮ ಹೇಳ್ತಾನೆ, ಭಾರವಿದು ಹೇ ದ್ರೌಪದಿ, ಖಂಡಿತವಾಗಿದ್ದು ಅತ್ಯಂತ ಕಷ್ಟಕರವಾದಂತಹ ಕಾರ್ಯ. ಹಾಗಾಗಿ ನೀನು ಏನು ಮಾಡಬೇಕು ಅಂದರೆ, ಅಕ್ಕಪಕ್ಕದವರು ಎಚ್ಚರವಾಗದೇ ಹೋದ ರೀತಿಯಲ್ಲಿ ಅತ್ಯಂತ ಪಿಸು ಮಾತಿನಲ್ಲಿ ಅಥವಾ ಮೆಲು ಧ್ವನಿಯಲ್ಲಿ ನೀನು ನಿನ್ನ ಮಾತುಗಳನ್ನು, ನಿನ್ನ ಸಂಕಟವನ್ನು ಅರುಹೋ. ಈ ನಿನಗೆ ಬಂದಿರತಕ್ಕಂತಹ ಸಂಕಟ ಇದು ಯಾರಿಂದ ಬಂದದ್ದು ಅಂತ ಹೇಳು ಅನ್ನೋದಾಗಿ ಭೀಮ ಕೇಳ್ತಾ ಇದ್ದಾನೆ. ಅದಕ್ಕೆ ದ್ರೌಪದಿ ಹೀಗೆ ಉತ್ತರವನ್ನು ಕೊಡ್ತಾ ಇದ್ದಾಳೆ. ಹಗಲೆ ಅರೆಯಟ್ಟಿ ಕೀಚಕ ಕುಂದಿಯೂ ಒದೆದನು ರಾಜಸಭೆಯಲಿ, ರಾಜಸಭೆಯಲಿ ನಿನ್ನ ವಂದಿಗರಿರಲು ಪರಿಭವವು ಉಚಿತವೇ ತನಗೆ ಎನ್ನನು ಅವ ಬೆಂಬಳಿಯ ಬಿಡ. ನಾನು ಇನ್ನು ಬದುಕುವಳಲ್ಲ, ಪಾತಕ ನಿನ್ನ ತಾಗದೆ ಮಾಡಲು ಎನಲು. ಆ ಭೀಮ ಕತಿಗೊಂಡ. ದ್ರೌಪದಿ ಭೀಮನಿಗೆ ಹೇಳ್ತಾ ಇದ್ದಾಳೆ, ನಿನ್ನೆ ನಡೆದಂತಹ ಒಂದು ಘಟನೆ. ನಿನ್ನೆ ಹಗಲಿನಲ್ಲಿ ಸುಮಾರು ಮಧ್ಯಾಹ್ನದ ವೇಳೆ ಕೀಚಕ ಕುನ್ನಿ ಒದೆದನು ರಾಜಸಭೆಯಲ್ಲಿ. ಮಧ್ಯಾಹ್ನದ ವೇಳೆ ಕೀಚಕ ನಾಯಿ ನನ್ನನ್ನು ಅಟ್ಟಿಸಿಕೊಂಡು ಬಂದು ಎಲ್ಲರೆದುರಿಗೆ ರಾಜಸಭೆಯ ಬಳಿ ನನ್ನನ್ನು ಜೋರಾಗಿ ಒದ್ದ.
ಈ ಒದೆತ ಇದು ಒಂದು ರೀತಿಯಲ್ಲಿ ನನಗಾದ ಸೋಲು, ನನಗಾದಂತಹ ಅವಮಾನ. ನಿನ್ನ ಒಂದಿಗರಿರಲು ಪರಿಭವವು ಉಚಿತವೇ? ದ್ರೌಪದಿ ಭೀಮನನ್ನು ಪ್ರಶ್ನಿಸ್ತಾ ಇದ್ದಾಳೆ. ನಿನ್ನಂತಹ ಶೂರರು, ವೀರರು, ಪರಾಕ್ರಮಶಾಲಿಗಳು ಇರುವ ಸಂದರ್ಭದಲ್ಲಿ ನನಗೆ ಈ ರೀತಿಯಾದಂತಹ ಅವಮಾನ ಅಥವಾ ನನಗಾಗಿರ್ತಕ್ಕಂತಹ ಈ ಸೋಲು ಇದು ಉಚಿತವೇ, ಇದು ಯೋಗ್ಯವೇ ಅಂತ ಪ್ರಶ್ನೆ ಮಾಡ್ತಾ ಇದ್ದಾಳೆ. ಇದು ಕೇವಲ ನಿನ್ನೆ ನಡೆದಂತಹ ಘಟನೆ ಅಂತ ಅದನ್ನು ಅಲ್ಲಿಗೆ ಬಿಡುವ ಹಾಗೆ ಇಲ್ಲ. ಮತ್ತೆ ಇಂದಿಗೂ ಕೂಡ ಆ ಘಟನೆ ಘಟಿಸುವ ಸಾಧ್ಯತೆಗಳಿವೆ. ಅವಳು ಹೇಳ್ತಾ ಇದ್ದಾಳೆ, ಎನ್ನನವ ಬೆಂಬಳಿಯ ಬಿಡ. ಅವನು ಖಂಡಿತವಾಗಿಯೂ ಇವತ್ತು ನನ್ನನ್ನು ಹಿಂಬಾಲಿಸದೆ ಬಿಡೋದೇ ಇಲ್ಲ. ಒಂದೊಮ್ಮೆ ಅಂತಹ ಕಾರ್ಯ ಘಟಿಸಿದರೆ, ಅವನು ನನ್ನನ್ನು ಹಿಂಬಾಲಿಸಿಕೊಂಡು ಮತ್ತೆ ಮತ್ತೆ ಬಂದ ಅಂತಂದರೆ ಅವಳು ಹೇಳ್ತಾ ಇದ್ದಾಳೆ, ನಾನು ಇನ್ನು ಬದುಕುವಳಲ್ಲ, ನಾನು ಖಂಡಿತವಾಗಿಯೂ ನಾನು ಬದುಕೋದಿಲ್ಲ. ಯಾಕೆಂದರೆ ಈ ರೀತಿಯಾದಂತಹ ಅಗೌರವ, ಅವಮಾನ ಅದನ್ನು ಸಹಿಸಿಕೊಂಡು ಬದುಕುವುದಕ್ಕಿಂತ ನಾನು ಆತ್ಮಹತ್ಯೆ ಮಾಡಿಕೊಳ್ಳೋದೇ ಒಳ್ಳೆಯದು ಅಂತ ಹೇಳ್ತಾ ಇದ್ದಾಳೆ. ಒಂದೊಮ್ಮೆ ನಾನು ಹಾಗೆ ಆತ್ಮಹತ್ಯೆಯನ್ನು ಮಾಡಿಕೊಂಡೆ ಅಂತ ಆದರೆ ಪಾತಕ ನಿನ್ನ ತಾಗದೆ ಮಾಡದೆ ಎನ್ನಲು ಆ ಭೀಮ ಕತಿಗೊಂಡ. ಅವಳು ಹೇಳ್ತಾ ಇದ್ದಾಳೆ, ಈಗ ನಾನೊಂದೊಮ್ಮೆ ಆ ರೀತಿಯಾಗಿ ಆತ್ಮಹತ್ಯೆಯನ್ನು ಮಾಡಿಕೊಂಡದ್ದೇ ಹೋದಾದರೆ ಆ ಪಾತಕ ಇದೆಯಲ್ಲ, ಆತ್ಮಹತ್ಯೆಯ ದೋಷನತಕ್ಕಂಥದ್ದು ಖಂಡಿತವಾಗಿಯೂ ಅದು ನಿನ್ನನ್ನು ತಟ್ಟಿಯೇ ತಟ್ಟುತ್ತದೆ ಅಂತ. ಯಾಕೆಂದರೆ ಆತ್ಮಹತ್ಯೆ ಮಾಡಿಕೊಂಡದ್ದು ನಾನಾದರೂ ಕೂಡ ನನ್ನ ನೋವು, ಸಂಕಟ ಇತ್ಯಾದಿಗಳನ್ನ ನಿನ್ನಲ್ಲಿ ಅರಿಕೆ ಮಾಡಿಕೊಂಡಾಗ ಅದಕ್ಕೊಂದು ಸರಿಯಾದಂತಹ ಒಂದು ಪ್ರತಿಕ್ರಿಯೆಯನ್ನು ನೀನು ತೋರಿಸಲಿಲ್ಲ ಅಂತ ಆದರೆ ಖಂಡಿತವಾಗಿಯೂ ಆ ಆತ್ಮಹತ್ಯೆಯ ಪಾಪ ಅನ್ನತಕ್ಕಂಥದ್ದು ನಿನಗೂ ಕೂಡ ತಟ್ಟಿಯೇ ತಟ್ಟುತ್ತದೆ ಅಂತ ಹೇಳಿದಾಗ ಭೀಮ ಕತಿಗೊಂಡ. ಭೀಮನಿಗೆ ತುಂಬ ಕೋಪ ಬಂತು. ಭೀಮ ಹೇಳ್ತಾ ಇದ್ದಾನೆ ಮುಂದಿನ ಮಾತನ್ನು.